ಲಾ ಪಾಯಿಂಟ್ ಪ್ರಾಮುಖ್ಯ ಕರ್ನಾಟಕ ಸಾಯಿ ಈಶ್ವರ್ ಗುರೂಜಿ ಹನುಮಾನ್ ಜ್ಯೋತಿ ಯಾತ್ರೆದ ಬಗ್ಗೆ ಎರಡು ಪಾತಿರು. ಜೈ ಶ್ರೀರಾಮ್. ಎಲ್ಲ ಹಿಂದೂ ಬಂಧುಗಳಲ್ಲಿ ವಿಶೇಷವಾದಂಥ ಒಂದು ಯಾತ್ರೆಯ ಬಗ್ಗೆ ಒಂದೆರಡು ಮಾತಾಡಲು ನಾನು ಇಚ್ಛೆಪಡ್ತಾ ಇದ್ದೇನೆ. ನಿಮಗೆ ತಿಳಿದಿರ್ಬೋದು, ಶ್ರೀ ಕ್ಷೇತ್ರ ಶಂಕರಪುರ ಏಕಜಾತಿ ಧರ್ಮಪೀಠ ದ್ವಾರಕ ಮೈಮಠ. ಈ ಮಠವನ್ನು ಸ್ಥಾಪನೆ ಮಾಡಿದಂತಹ ಒಂದು ಮಹಾ ಸಂಕಲ್ಪ ಏನಂತೇಳಿದ್ರೆ, ನಮ್ಮ ಸನಾತನ ಭೂಮಿಯನ್ನು ಸೂರ್ಯ ಚಂದ್ರ ಇರುವ ತನಕ ಶಾಶ್ವತವಾಗಿ ಉಳಿಸುವಂಥ ಮಹಾ ಒಂದು ಸಂಕಲ್ಪದ ಜೊತೆಗೆ ಎಲ್ಲ ಹಿಂದೂಗಳನ್ನು, ನಮ್ಮ ದೇಶದ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸುವಂಥದ್ದು ಮತ್ತು ದೇಶ ಪ್ರೇಮವನ್ನು ತೋರಿಸುವಂಥದ್ದು. ಅದರ ಜೊತೆಗೆ ಯೋಧರಾಗಿರ್ಬೋದು ಅಥವಾ ಯೋಧರ ಕುಟುಂಬದವರನ್ನಾಗಿರ್ಬೋದು ಅಥವಾ ಹಿಂದೂ ಕಾರ್ಯಕರ್ತರು, ಇವತ್ತು ಈ ಭಾರತವನ್ನು, ಈ ಹಿಂದುತ್ವವನ್ನು ಹೋರಾಟ ಮಾಡುವಂಥ ಒಂದಷ್ಟು ಹಿಂದೂ ಕಾರ್ಯಕರ್ತರಿದ್ದಾರೆ. ಅವರ ರಕ್ಷಣೆಗಾಗಿ ಅವರಿಗೆ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಾರ್ಥನೆ, ಪೂಜೆ ಪುರಸ್ಕಾರಗಳು ನಡೀತಾ ಇದೆ. ಅದರ ಜೊತೆಗೆ ಸುಮಾರು 600ಕ್ಕೂ ಹೆಚ್ಚು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿ ಅಲ್ಲಿ ಕೂಡ ಹಿಂದುತ್ವದ ಆಗಿರ್ಬೋದು ಅಥವಾ ಹಿಂದುತ್ವದ ರಕ್ಷಣೆಗಾಗಿರ್ಬೋದು ನಿರಂತರವಾಗಿ ಪ್ರಾರ್ಥನೆಗಳು ನಡೀತಾ ಇದೆ. ಅದರಲ್ಲಿಯೂ 108 ದಿನದ ಮಹಾಸಂಕಲ್ಪವನ್ನು ಮಾಡಿ ಪ್ರತಿದಿನ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕೂಡ ಧರ್ಮದ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡೋದನ್ನು ಈಗಾಗಲೇ ನೀವು ನೋಡಿದ್ದೀರಿ. ಈಗ ಶ್ರೀ ಕ್ಷೇತ್ರ ಶಂಕರಪುರದಲ್ಲಿ ಮಹಾಸಂಕಲ್ಪವನ್ನು ಮಾಡಿದ್ದೀವಿ. ಬರುವ ಹನುಮ ಜಯಂತಿಗೆ ಆ ಕ್ಷೇತ್ರದ ಆವರಣದಲ್ಲಿ 19 ಫೀಟ್ ಎತ್ತರದ ಏಕಶಿಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರ ಬಗ್ಗೆ ಈಗಾಗಲೇ ನಾವು ಸಂಕಲ್ಪವನ್ನು ಮಾಡಿ ಅದರ ಕಾರ್ಯ ನಡೀತಾ ಇದೆ. ಈ ಮೂರ್ತಿಯನ್ನು ಸಂಕಲ್ಪ ಮಾಡುವಂಥ ಹಿಂದಿರುವಂತಹ ದೊಡ್ಡ ಸಂಕಲ್ಪ ಏನಂತೇಳಿದರೆ, ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು, ಹಿಂದೂಗಳ ಏಳಿಗೆ ಆಗಬೇಕೆಂಬ ಸಂಕಲ್ಪವನ್ನು ಇಟ್ಟು ನಾವಲ್ಲಿ ಆ ಹನುಮನ ಒಂದು 19 ಅಡಿ ಎತ್ತರದ ಪ್ರತಿಷ್ಠೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಶ್ರೀ ಕ್ಷೇತ್ರಕ್ಕೆ ಅಂಜನಾದ್ರಿಯಿಂದ ಹನುಮಧ್ವಜ ಬರುತ್ತೆ. ಆ ಹನುಮಧ್ವಜ ಬಂದ ನಂತರ 3 ದಿನ ಉತ್ಸವ ನಡೀತದೆ. ಅದು ಹನುಮ ಜಯಂತಿ ಅಂದು ನಡೀತದೆ. ಈ ಬಾರಿ ಮೂರ್ತಿ ಪ್ರತಿಷ್ಠೆ ಇದ್ದ ಕಾರಣ ನಮ್ಮ ಕರ್ನಾಟಕದ 31 ಜಿಲ್ಲೆಗೂ ಅಂಜನಾದ್ರಿಯಿಂದ ಹನುಮ ಜ್ಯೋತಿಯನ್ನು ತೆಗೆದುಕೊಂಡು ಬಂದು ಎಲ್ಲ ಜಿಲ್ಲೆಗೆ ಆ ಜ್ಯೋತಿಯನ್ನು ಪಸರಿಸ್ತಾ ಮತ್ತೆ ಶ್ರೀ ಕ್ಷೇತ್ರಕ್ಕೆ ಬಂದ ನಂತರ ಅಲ್ಲಿ ಆ ಹನುಮನ ಪ್ರತಿಷ್ಠಾಪನೆ ಆಗುತ್ತೆ. ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು, ಹಿಂದೂಗಳ ಏಳಿಗೆ ಆಗಬೇಕು, ಧರ್ಮದ ರಕ್ಷಣೆ ಆಗಬೇಕೆಂಬ ಮಹಾಸಂಕಲ್ಪದಲ್ಲಿ ಮಾಡುವಂಥ ಈ ಒಂದು ಹನುಮ ಜ್ಯೋತಿ ಯಾತ್ರೆ ಏನಿದೆ, ಈ ಒಂದು ಯಾತ್ರೆಯಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಈ ಯಾತ್ರೆಯನ್ನು ಯಶಸ್ಸು ಮಾಡಿಕೊಡಿ ಅಂತೇಳಿ ತಮ್ಮಲ್ಲಿ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ. ಜೈ ಶ್ರೀರಾಮ್. ಧನ್ಯವಾದ. ಹನುಮಾನ್ ಜ್ಯೋತಿ ಯಾತ್ರೆದ ಬಗ್ಗೆ ಒಂದಿರಕ್ಕೆ ಶ್ರೀ ಕ್ಷೇತ್ರ ಶಂಕರಪುರದ ಶ್ರೀ ಸಾಯಿ ಮುಖ್ಯ ಪ್ರಾಣಾಯಾಮ ಟ್ರೈನಿಂಗ್ ಬರುವ ಏಪ್ರಿಲ್ 30ರಂದು ಸುಮಾರು 19 ಅಡಿ ಎತ್ತರದ ಏಕಶಿಲಾ ಮೂರ್ತಿ, ಮುಖ್ಯ ಪ್ರಾಣದೇವರ ಏಕಶಿಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಈ ಒಂದು ಏಕಶಿಲಾ ಮೂರ್ತಿ ಪ್ರತಿಷ್ಠಾಪನೆಯನ್ನು ನಮ್ಮ ಶ್ರೀ ಕ್ಷೇತ್ರ ಶಂಕರಪುರದ ಏಕಜಾತಿ ಧರ್ಮಪೀಠದ ಪೀಠಾಧೀಶ್ವರರಾದಂತಹ ಸಾಯಿ ಈಶ್ವರ್ ಗುರೂಜಿಯವರ ನೇತೃತ್ವದಲ್ಲಿ ನಡೆಯುತ್ತಿದೆ. ಇವತ್ತು ನಾವು ಮುಖ್ಯ ಪ್ರಾಣನ ಶಿಲೆಯನ್ನು ಪ್ರತಿಷ್ಠಾಪನೆ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇವತ್ತು ನಮ್ಮ ಹಿಂದೂ ಸಮಾಜ ಜಾಗೃತರಾಗಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಇದೊಂದು ನಮ್ಮ ದೇವರ ಮತ್ತು ನಮ್ಮ ಏನು ಹಿಂದೂ ಸಂಸ್ಕೃತಿ ಇದೆ, ನಮ್ಮ ಆಚಾರ ವಿಚಾರಗಳು, ಸಂಸ್ಕಾರಗಳು ಮುಂದಿನ ಪೀಳಿಗೆಗೂ ಕೂಡ ಗೊತ್ತಾಗಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಎಲ್ಲರೂ ನಂಬುವಂತಹ ನಮ್ಮೆಲ್ಲರ ಪ್ರಾಣದೇವರು ಶ್ರೀ ಕೃಷ್ಣ ಮುಖ್ಯ ಪ್ರಾಣದೇವರು, ಅದೇ ರೀತಿ ನಮ್ಮೆಲ್ಲರ ಹನುಮಾನ್ಜಿಯನ್ನು ನಾವು ನಂಬುವಂಥ ಹನುಮಾನ್ಜಿಯನ್ನು ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ. ನಮ್ಮ ಸಮಾಜದಲ್ಲಿ ಇವತ್ತು ಎಲ್ಲ ಭಕ್ತಿಗಳು ಕಮ್ಮಿ ಆಗ್ತಾ ಇದೆ. ಒಂದಷ್ಟು ಮೂಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಾಯಿ ಈಶ್ವರ್ ಗುರೂಜಿಯವರ ಸಂಕಲ್ಪ ಇದೆ. ನಾವು ಭವ್ಯವಾದ 19 ಅಡಿ ಎತ್ತರದ ಮುಖ್ಯ ಪ್ರಾಣದೇವರ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಒಂದಷ್ಟು ಭಕ್ತರ ಸಮೂಹ ಪ್ರತಿ
ಜಿಲ್ಲೆಯಲ್ಲೂ ಕೂಡ ಆ ಒಂದು ದಿವ್ಯ ಶಕ್ತಿ, ದಿವ್ಯ ಜ್ಯೋತಿಯ ದಿವ್ಯ ಶಕ್ತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋಗಿ ಆ ನಂತರ ನಮ್ಮ ಶ್ರೀ ಕ್ಷೇತ್ರ ಶಂಕರಪುರದ ಮುಖ್ಯ ಪ್ರಾಣನ ಸನ್ನಿಧಿಗೆ ಬರಬೇಕಂತ ಹೇಳೋ ಒಂದು ದೊಡ್ಡ ಸಂಕಲ್ಪ ಇದೆ. ಈ ಎಲ್ಲ ಸಂಕಲ್ಪಗಳಿಗೆ ಮತ್ತು ಎಲ್ಲ ಏನು ಗುರುಗಳ ಆಶೆ ಇದೆ ಅದಕ್ಕೆಲ್ಲರಿಗೂ ತಾವೆಲ್ಲರೂ ಕರ್ನಾಟಕದ ಎಲ್ಲ ಜಿಲ್ಲೆಯ ಮುಖ್ಯ ಪ್ರಾಣ ಮತ್ತು ಎಲ್ಲ ದೇವರ ಭಕ್ತರು ಕೂಡ ಇದಕ್ಕೆ ಸಾರಥಿಯಾಗಿ ನಮ್ಮೊಂದಿಗೆ ಇರಬೇಕು. ಏನು ಬರುವ ಫೆಬ್ರವರಿ 14ರಂದು ಗುರುಜಿಯವರ ಏನು ಸಂಕಲ್ಪ ಇದೆ, ಹಿಂದೂ ಪ್ರೇಮಿಗಳ ದಿನ ಅಂತೇಳಿ ಮಾಡಿಕೊಂಡು ಅವತ್ತು ಹೊರಡುವಂಥ ಅಂಜನಾದ್ರಿಯಿಂದ ಹೊರಡುವಂಥ ಆ ದಿವ್ಯ ಜ್ಯೋತಿಗೆ ತಾವೆಲ್ಲರೂ ಒಳ್ಳೆಯ ರೀತಿಯ ಸ್ವಾಗತವನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ಕೇಳಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಕುಂಭ ಸ್ಥಾಪನೆ ಮಲ್ಪುಗ ಬಂದು ಸಾಯೀಶ್ವರ್ ಗುರೂಜಿ ಆಲೋಚನೆ ಮಲ್ದೇರು ಆಲೋಚನೆ ಅತ್ತೆ ಆನೆ ಮಲ್ಪುಂಡಮ್ಮ ಆನಿಲ ಮಾತೆರ್ಲ ಬತ್ತದ ಈ ಕಾರ್ಯಕ್ರಮಲ್ಲ ಒಂಜಿ ಪೊರ್ಲು ಮಲ್ತ್ಕೊರಡು 9 ಗಂಟೆದ ಪೊರ್ತುಗು ನಿಧಿ ಕುಂಭ ಸ್ಥಾಪನೆ ಮಲ್ಪರೆಂಡು ಐತ ಒಂಜಿ ಕೆಲಸ ಎಲ್ಲ ಭಾರಿ ಪೊರ್ಲುಡು ಇತ್ತೆ ನಡತೊಂದು ಉಂಡು ಇತ್ತೆ ಗುರೂಜಿ ಅಲ್ತೆ ಬತ್ತೇರಿ ಇಲ್ಲದ ಮಂದಿರಡ್ದು ನಮ್ಮ ಗುರೂಜಿ ನಮ್ಮ ಪ್ರವೀಣ್ ಬಾಬಾ ಬರ್ರೆ ಉಳ್ಳೇರು ಅಂಚೆನೆ ಒಂಜಿ ನನೊಂಜಿ ಮಲ್ಲ ಬಾಬಾ ಬರ್ರೆ ಉಳ್ಳೇರು ಐತ ಒಟ್ಟಿಗೆ ನಮ್ಮ ಮಾನಿಲದ ಸ್ವಾಮಿಲು ನಂಗೆ ಎಲ್ಲಂಜಿ ಬರ್ರೆ ಉಳ್ಳೇರು ಯಾನು ಮಾತಾಡಲ ಕೇನು ನೀತೆ ನಮ್ಮ ಸಾಯೀಶ್ವರ್ ಮಂದಿರ ಎಂಚ ಉಂಡು ಪಂಡ ಒವೇ ಒಂಜಿ ಏಕಜಾತಿ ಧರ್ಮಪೀಠ ಪಂದು ಕೆಲಸ ಮಲ್ಪುನಂಚಿನ ಗುರೂಜಿ ಸಾಮಾಜಿಕವಾದ ಚಿಂತನೆ ಮಲ್ಪುನಂಚಿನ ಗುರೂಜಿ ಒವೇ ಸಮಯಡ್ ಏರೆಗೇ ಒಂಜಿ ಸಮಸ್ಯೆ ಪಂದು ಆಯುರ್ಪೇಟೆಗೆ ಅಕ್ಲ ಆರೋಗ್ಯ ಆದಪ್ಪು ಅದನ್ನ ಬೇತೆ ಉಲ ವ್ಯವಸ್ಥೆ ಆದಪ್ಪು ಅಕ್ಲೆ ಪೂರ ಒಂಜಿ ಎಡ್ಡೆ ಮಲ್ಪರೆ ದೇವೇಡ ಪ್ರಾರ್ಥನೆ ಮಲ್ತದ ಪ್ರಸಾದ ಕೊರ್ಪಿನಂಚಿನ ಗುರೂಜಿ ಆಯ್ತ ಒಟ್ಟಿಗೆ ಸಾಯಿತುತ್ತು ನಮ್ಮ ದಿನಾ ಸಾಯಿತುತ್ತದ ವಾಹನ ಒಂಜಿ ಉಡುಪಿ ಜಿಲ್ಲೆಡ್ ತಿರ್ಗೊಂದು ಒಂಜಿ 100 ಜಾಸ್ತಿ ಒಣಸನ ರಸ್ತೆ ಇತ್ತಿನಂಚಿನ ಏರು ಕಷ್ಟದಲ್ಲಿ ಅಕ್ಲೆ ಕೊರ್ದು ಪೋಪಿನಂಚಿನ ಕಾರ್ಯನ್ ಮಲ್ತೊಂದುಂಡು ಕಾಂಡ ಎಳಕ್ಕಂಡ ಪ್ರಾಣಿ ಪಕ್ಷಿಲೆಗೆ ಮೋಕ್ಷ ಕೊರಡು ಬಂದು ಆ ಒಂಜಿ ವಾಹನ ಇಡೀ ತಿರ್ಗೊಂದುಂಡು ನಮ್ಮ ತೂಪ ಅಂಚನೇನಿ ಮುಖ್ಯ ಪ್ರಾಣನ ನಮ್ಮ ಎದುರುಡು ಕಂತದ ಪೊರ್ಲುಡು ತೂವರೆ ಇನಿ ಸನ್ನಧರತ ಐತೆ ಒಟ್ಟಿಗೆ ನಂಜಿ ಪಾತೆರ ಪಂದ್ರೆ ಇಚ್ಛೆ ಪಡ್ಪೆ ನಮ್ಮ ಒಂಜಿ ಕಾರ್ಕಳ ತಾಲೂಕು ಬರ್ಪುಂಡವು ಸೂಡಾಡು ಒಂಜಿ ಎಳ್ಯ ಜಾಗಡ್ ಗುರೂಜಿನ ಒಂಜಿ ಮಲ್ಲ ಆಸೆ ಇತ್ತಂಡು ಇನಿ ಅನೇಕ ಪೊಂಜೋಕ್ಲವಾಡು ಆಂಜೋಕ್ಲವಾಡು ಬೇತೆ ಧರ್ಮನ್ ಬಿಡ್ದು ನಮ್ಮಡೆ ಬರ್ಪೇರು ಮುಸ್ಲಿಂ ಸಮುದಾಯದ ಜೋಕುಲು ನಮ್ಮ ಜೋಕ್ಲೇನು ಮದ್ಮೆ ಅದು ನಮ್ಮಡೆ ಬರ್ಪೇರು ಕ್ರಿಶ್ಚಿಯನ್ ಸಮುದಾಯದ ಜೋಕುಲು ನಮ್ಮಡೆ ಬರ್ಪೇರು ಅಂಜನೆ ಬೇತೆ ಜಾತಿದ ಜೋಕುಲು ನಮ್ಮಡೆ ಬಂದಾಗ ಆ ಒಂಜಿ ಸಮಯಡ್ ಐಕ್ಲೆಗ್ ಒವೇ ಒಂಜಿ ಎಲ್ಲ ಅಕಲ ಜೋಕ್ಲೆಗೆ ಎಂಚಿನಲ್ಲ ಎಡ್ಡೆ ಪಡ್ಕೆ ಅನ್ನಾಗ ಒಂಜಿ ಬರಿ ಆವಾಡು ಗೋತ್ರ ಆವಾಡು ಒವುಲ ತಿಕ್ಕುಜಿ ಆ ಸಮಯಡ್ ಗುರೂಜಿ ಅರ್ನ ಒಂಜಿ ಆಸೆ ಒಂಜಿ ಧರ್ಮ ಚಾವಡಿ ಬಂದು ಮಲ್ತದು ಐಟ್ ಒಂಜಿ ಮಾತೆರೆಲ್ಲ ಒಗ್ಗಟ್ಟು ಮಲ್ತದು ಆ ಪೊಂಜೋಕುಲು ಬೈದಿನ ಜೋಕ್ಲೆಗ್ಲ ಒಂಜಿ ಕುಟುಂಬ ಇಲ್ಲು ಬನ್ಪಿನ ಒಂಜಿ ಬೋರ್ಡ್ ಬನ್ಪಿನ ದೃಷ್ಟಿಡಾರು ಆ ಒಂಜಿ ಕೆಲಸ ಮಲ್ತೊಂದುಲ್ಲೇರು ಅವಳೊಂಜಿ ಧರ್ಮ ಚಾವಡಿನ ಕಟ್ಟದು ಆ ಒಂಜಿ ಎಲ್ಲ ಜಾಗನ ಇನಿ ಪೂರ ನಮ್ಮ ಮಕ್ಕಳೇ ಇತ್ತಿನಟಿ ಅನ್ ಪನ್ಪೆ ಜಾಗ ಐಕೆ ರಸ್ತೆಲ್ಲ ಇತ್ತುಜಿ ರಸ್ತೆನ ಮಲ್ತದು ನಮ್ಮ ಆ ಜಾಗಗೆ ಒಂಜಿ ಸಾಯೀಶ್ವರ್ ನಗರ ಪಂದೆ ಪುದರ್ನ ಕೊರ್ದು ಅವೇನೊಂದು ಇಡೀ ನಮ್ಮ ನಗರ ಮಲ್ತದು ಧರ್ಮಕ್ಕೋಸ್ಕರ ಅಲ್ಪ ಹೋರಾಟ ಧರ್ಮದ ಒಂಜಿ ವಿಷಯೋಡು ಅಲ್ಪ ಏಪಲ ಒಂಜಿ ಪ್ರವಚನ ಅದಪ್ಪು ಪಿದೆಡ್ ಬತ್ತಿನ ಸಂತೆರ್ನಕಳ ಒಂಜಿ ಪ್ರವಚನ ಅಂಚ ಎಂಚಿನಾಣಲ್ ಅಲ್ಪ ಮಲ್ತೊಂದು ಪೋಡ್ ಪನ್ಪಿನ ಒಂಜಿ ಉದ್ದೇಶಡಾರು ಪಿದಡ್ದೆರು ಈ ವಿಷಯ ಅಂದಾಯ ಪನ್ನಿ ಮನೆ ಜಿಂಜೆ ಜನ ಇನಿ ನಮ್ಮ ಪೂರ ಸೇರ್ದ ನಮ್ಮ ಮಂದಿರಡಾನದಾದ ಅಪ್ಪು ಭಕ್ತರ್ನಕ್ಲು ಮಾತ್ರ ಬರ್ಪೇರು ಪಾತೆರ್ವ ಪೋಪ ಮೂಲ ಪಿದೈಡ್ಲ ಬೈದಿನಕ್ಲೆ ಮಾತೆರೆಗ್ಲ ಇಂದು ವಿಷಯ ಗೊತ್ತಾವಡು ಪನ್ಪಿನ ದೃಷ್ಟಿಡು ಯಾನ್ ಪನೊಂದುಲ್ಲೆ ನೆಕ್ಕಲ ಪೂರ್ಣ ಸಹಕಾರ ಬೋಡು ಪನೊಂದು ಎಲ್ಲ ನೀನು ಇದು ಕುಂಬದ ಕಾರ್ಯಕ್ರಮಗಳ 9 ಗಂಟೆಗೆ ಮಾತೆರ್ಲಡೆ ಬರ್ತದ ನಮ್ಮ ಪೊರ್ಲ ಗಂಟೆಡ್ ಒಂಜಿ ಮುಖ್ಯ ಪ್ರಾಣನ ಅಲ್ಪ ಉಂತವನಂಚಿನ ಕೆಲಸನ ಮಲ್ಪುಗ ಪಂದ್ಯಾನ ಮಾತೆರಡಲ ಕೇನೊಂದು ಎರೆಗಾಣಲ ಪಾತೆರೆ ವಿಷಯ ಜಿಂಜ ಒಪ್ಪುಂಡು ನಮ್ಮ ಮನಸ್ತವಲ ಒಪ್ಪುಂಡು ವಿಷಯ ಇತ್ತಂಡ ಅವೇನ ಗುರುಜಿಡ ಮುಕ್ತವಾದ ಚರ್ಚೆ ಮಲ್ಪಲೆ ಪಂದನೆ ಕಡೆ ಅನ್ನ ಪನೊಂದುಲ್ಲೆ ಪ್ರಾಮುಖ್ಯ ಕರ್ನಾಟಕ ಹನುಮಾನ್ ಜ್ಯೋತಿ ಯಾತ್ರೆಯ ಬಗ್ಗೆ ವಿಜಯ ಕೊಡೆಯೂರು ಅವರು ಒಂದು 2 ಮಾತನ್ನು ಮಾತಾಡ್ತಾರೆ.
ಶ್ರೀ ಕ್ಷೇತ್ರ ಶಂಕರಪುರ ಶ್ರೀ ಸಾಯಿ ಮುಖ್ಯ ಪ್ರಾಣ ಕಾಲಭೈರೇಶ್ವರ ದೇವಸ್ಥಾನ, ಅದೇ ರೀತಿ ಅಖಿಲ ಭಾರತೀಯ ಸಂತ ಸಮಿತಿ ಕರ್ನಾಟಕ, ಈ ಜಂಟಿ ಆಶ್ರಯದಲ್ಲಿ ಒಂದು ಧಾರ್ಮಿಕ ಕ್ಷೇತ್ರ ಯೋಚನೆ ಮಾಡಿದ್ದೇನು ಕೇಳಿದರೆ, ಧಾರ್ಮಿಕತೆಯ ಜೊತೆಯಲ್ಲಿ ಅಂದರೆ ನಾವೇನು ದೇವರಿಗೆ ಪೂಜೆ ಮಾಡ್ತೀವಿ, ಒಂದು ದೇವರನ್ನು ಕಾಣುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ, ಅದರ ಜೊತೆಯಲ್ಲಿ ಸಮಾಜವನ್ನು ಜಾಗೃತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಒಳ್ಳೆಯ ಸಂಕಲ್ಪವನ್ನು ಜೋಡಿಸಿರುವಂಥದ್ದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ನಮ್ಮ ಶ್ರೀ ಕ್ಷೇತ್ರ ಶಂಕರಪುರದ ಏನು ಮಠ ಮಂದಿರ ಏನಿದೆ, ಇದು ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಸೀಮಿತವಾಗದೆ ಅದರಲ್ಲೂ ಎತ್ತಿದ ಕೈಯಾಗಿ ಮಾದರಿಯಾಗಿ ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಯಾಮದಲ್ಲಿ ಸಮಾಜಮುಖಿಯಾಗಿರುವಂಥ ಕಾರ್ಯಕ್ರಮ ಮಾಡಿರುವಂಥದ್ದು ನಮ್ಗೆ ಗೊತ್ತಿದೆ. ಹಸಿವಿನಿಂದ ಇರುವಂತಹ ಒಂದು ಜೀವಿಗಳಿಗೆ ಅನ್ನ ನೀಡುವಂಥದ್ದಿರ್ಬೋದು, ಅಥವಾ ಯಾವುದಾದ್ರೂ ರಸ್ತೆ ಬದಿಯಲ್ಲಿ ಬಿದ್ದಿರುವಂಥ ಪ್ರಾಣಿ ಪಕ್ಷಿಗಳು ತನ್ನ ಜೀವವನ್ನು ಕಳ್ಕೊಂಡಿರುವಂಥ ಏನು ದೇಹ ಏನಿದೆ ಅದಕ್ಕೆ ಮೋಕ್ಷ ಕೊಡುವಂಥದ್ದು, ಆ ದೇಹವನ್ನು ಮಣ್ಣು ಮಾಡುವಂಥದ್ದು, ಅದಕ್ಕೆ ಮೋಕ್ಷ ಕೊಡುವಂಥ ಒಂದು ಒಳ್ಳೆಯ ಕೆಲಸ ಈ ನಮ್ಮ ಶಂಕರಪುರದ ಸಾಯಿ ಕ್ಷೇತ್ರದಿಂದ ಆಗ್ತಾಯಿದೆ. ಈಗ ಅದನ್ನೇ ಮುಂದುವರಿಸ್ಕೊಂಡು ಇಡೀ ನಮ್ಮ ಕರ್ನಾಟಕವನ್ನು ಜಾಗೃತಿ ಮಾಡಬೇಕು, ಅದು ಸಂಸ್ಕಾರಯುತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಮನೆ ಮನೆ ಸಂಸ್ಕಾರಯುತವಾದಂಥ ಮನೆಯಾಗಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು ಹನುಮ ಜ್ಯೋತಿಯನ್ನು ನಮ್ಮ ಕರ್ನಾಟಕದಾದ್ಯಂತ ತರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಗುರೂಜಿಯವರು ಯೋಚನೆ ಮಾಡಿದ್ದಾರೆ. ಇದು ಬರುವಂಥದ್ದು ನಾಳ್ದು ಫೆಬ್ರವರಿ 14ನೇ ತಾರೀಕಿಗೆ ಪ್ರಾರಂಭವಾಗಿರುವಂಥದ್ದು ಮಾರ್ಚ್ 1ನೇ ತಾರೀಕಿಗೆ ಶ್ರೀ ಕ್ಷೇತ್ರ ಶಂಕರಪುರಕ್ಕೆ ಬರ್ತದೆ. ಇದರ ಒಳಗಿರುವಂಥ ಗುಟ್ಟು ಏನು ಕೇಳಿದರೆ, ಇದರೊಳಗೆ ಯಾತಕ್ಕೋಸ್ಕರ ಕೇಳಿದರೆ, ಹಿಂದೂ ಧರ್ಮದಲ್ಲಿ ಅನೇಕ ಸಮಸ್ಯೆಗಳಿದೆ. ಉದಾಹರಣೆಗೆ ನಮ್ಮ ಕುಟುಂಬ ಪದ್ಧತಿ ವ್ಯತ್ಯಾಸ ಆಗ್ತಾಯಿದೆ. ಆ ಕುಟುಂಬದ ಪದ್ಧತಿಯನ್ನು ಒಂದು ಹಂತದ ಸರಿಯಾದ ಮಾರ್ಗದರ್ಶನ ನೀಡಬೇಕು ಅನ್ನುವಂಥದ್ದು, ನಮ್ಮ ಮಕ್ಕಳಿಗೆ ಅದು ಡ್ರಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ವ್ಯಸನಗಳಲ್ಲಿ ಮುಕ್ತವಾಗಿರುವಂಥ ಸಮಾಜವನ್ನು ಬಿಡಿಸಬೇಕು ಅನ್ನೋ ದೃಷ್ಟಿಯಿಂದ, ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಹಿಂದೂ ಧರ್ಮವನ್ನು ತೊರೆದು ಬೇರೆ ಮತಕ್ಕೆ ಹೋಗುವಂಥದ್ದು ಆಗ್ತಾಯಿದೆ, ಮತಾಂತರ ಆಗ್ತಾಯಿದೆ. ಅದಕ್ಕೆ ಸಂಸ್ಕಾರದ ಅವಶ್ಯಕತೆ ಇದೆ ಅನ್ನೋ ದೃಷ್ಟಿಯಿಂದ ನಮ್ಮ ಸಾಯಿ ಗುರೂಜಿ ಅವರು ಯೋಚನೆ ಮಾಡ್ತಾ ಅದನ್ನು ಇಡೀ ಕರ್ನಾಟಕದಾದ್ಯಂತ ಏನು ಹನುಮ ಜ್ಯೋತಿಯ ಮುಖಾಂತರ ಬೆಳಗಿಸಬೇಕು, ಸಂಸ್ಕಾರ ಕೊಡಬೇಕು ಅನ್ನೋ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೋಡಿಯಾಗಿದ್ದೀವಿ. ಇದು ಯಶಸ್ವಿ ಆಗಲಿ. ಈ ಧರ್ಮ ರಕ್ಷಣಾ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗೋಣ. ಜೊತೆಯಾಗಿ ಒಟ್ಟಾಗಿ ಈ ದೇಶವನ್ನು ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು ಹೊಣೆಗಾರಿಕೆ ಅನ್ನೋ ದೃಷ್ಟಿಯಿಂದ ನಮ್ಮ ಗುರೂಜಿಯವರ ಒಂದು ಸಂಕಲ್ಪ ಏನಿದೆ, ಒಟ್ಟಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಮನವಿ ಮಾಡ್ತಾ ಇದ್ದೇನೆ. ವಂದನೆಗಳು.